ಇತ್ತೀಚೆಗೆ ನಾನು ಒಂದು ಪೋಸ್ಟರ್ ನೋಡಿದೆ. ಎಲ್ಲಿ ಅಂದರೆ ಫ್ರೀಡಮ್ ಪಾರ್ಕ್ ಹತ್ರ ಏನಾಗಿದೆ, ಅಂಬೇಡ್ಕರ್ ಸಾಹೇಬರದು ಒಂದು ಭಾವಚಿತ್ರಕ್ಕೆ ಹಾಕಿದ್ದಾರೆ. ಅಲ್ಲೇನಾಗಿದೆ, ಅರ್ಧ ಮುಖ ಅರ್ಧಿದ್ದಾರೆ. ಇದು ಅವ್ರಿಗೆ ಅಪಮಾನ ಮಾಡ್ದಂತಲ್ವಾ? ನಿಮ್ಗೆ ಇಷ್ಟ ಕಾರ್ಯಕ್ರಮ ಮುಗಿಸ್ಕೊಂಡು ಹೋದ್ಮೇಲೆ ಅದನ್ನ ಹರಿದಾಕಿ ಏನಾರ ಅದಕ್ಕೆ ಅಪಚಾರ ಆಗ್ಬೋದಂತ ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡಿದ್ದೀರಾ? ಈ ಥರ ಮಾಡಬಾರ್ದು. ಯಾರೇ ಮಾಡಿದ್ರು ಅವರು ಹೊಟ್ಟೆಗೆ ಅನ್ನ ತಿಂತಾರೆ, ಏನು ತಿಂತಾರೆ ನೀವು? ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ನಿಮ್ಮ ಮುಂದೆ ಬಂದಿರೋ ಉದ್ದೇಶ ಏನಂದರೆ, ಇತ್ತೀಚಿನ ಬಹಳ ದಿನಗಳಲ್ಲಿ ಎಲ್ಲ ಸಂಘಟನೆಗಳು ರಾಷ್ಟ್ರ ನಾಯಕರ ಭಿತ್ತಿಪತ್ರಗಳನ್ನು ಕಂಡಲ್ಲಿ ಹಂಚ್ತಾ ಇದ್ದಾರೆ, ಪೋಸ್ಟರ್ಗಳು ಮಾಡಿ ಹಂಚ್ತಾರೆ. ಮಹಾತ್ಮ ಗಾಂಧಿ ಆಗಿರ್ಬೋದು, ಅಂಬೇಡ್ಕರ್ ಆಗಿರ್ಬೋದು, ಮತ್ತು ಇನ್ಯಾರೋ ರಾಷ್ಟ್ರೀಯ ನಾಯಕರು ಆಗಿರ್ಬೋದು. ಆದರೆ ಏನಂದರೆ, ಇವರು ಮಾಡ್ತಕ್ಕಂಥ ಹೋರಾಟಗಳಿಗೆ ಅವರುಗಳ ಭಾವಚಿತ್ರವನ್ನು ಇಟ್ಕೊಂಡು ಮುಂದಿಟ್ಟುಕೊಂಡು ಇವರು ಲಾಭ ಪಡ್ಕೋತಾರೆ. ಆದರೆ ಆ ಕಾರ್ಯಕ್ರಮ ಮುಗಿದ ಮೇಲೆ ಅದನ್ನು ಯಾವ ರೀತಿ ತೆರವುಗೊಳಿಸ್ಬೇಕಂತ ಅವ್ರಿಗೆ ಗೊತ್ತಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಎಲ್ಲ ಹರಿದು ಬಿಟ್ಟು ಹೋಗ್ತಾರೆ. ಇದು ಅಪಮಾನ ಮಾಡ್ದಂಗೆ ನಮ್ಮ ರಾಷ್ಟ್ರೀಯ ನಾಯಕರುಗಳಿಗೆ. ಇತ್ತೀಚೆಗೆ ನಾನು ಒಂದು ಪೋಸ್ಟರ್ ನೋಡಿದೆ. ಎಲ್ಲಿ ಅಂದರೆ ಫ್ರೀಡಮ್ ಪಾರ್ಕ್ ಹತ್ರ ಏನಾಗಿದೆ, ಅಂಬೇಡ್ಕರ್ ಸಾಹೇಬರದು ಒಂದು ಭಾವಚಿತ್ರಕ್ಕೆ ಹಾಕಿದ್ದಾರೆ. ಅಲ್ಲೇನಾಗಿದೆ, ಅರ್ಧ ಮುಖ ಅರ್ಧಿದ್ದಾರೆ. ಇದು ಅವ್ರಿಗೆ ಅಪಮಾನ ಮಾಡ್ದಂತಲ್ವಾ? ಯಾಕೆ ಹಿಂಗೆ ಮಾಡ್ತೀರಾ? ಯಾವುದೇ ಸಂಘಟನೆ ಆಗಿರ್ಬೋದು, ದಲಿತ ಸಂಘಟನೆಗಳು ಆಗಲಿ, ಇನ್ಯಾರೇ ಆಗಿರಲಿ, ನೀವು ಎಷ್ಟು ಮುತುವರ್ಜಿಯಿಂದ ಹಾಕ್ತಿರೋ ಅಷ್ಟೇ ಮುತುವರ್ಜಿ ತೆರವುಗೊಳಿಸ್ಬೇಕು. ನೀವು ತೆರವುಗೊಳಿಸಲ್ಲ, ಯಾಕೆ ಮಾಡ್ತೀರಾ ಇದನ್ನು? ನಿಮ್ಗೆ ಇಷ್ಟ ಕಾರ್ಯಕ್ರಮ ಮುಗಿಸ್ಕೊಂಡು ಹೋದ್ಮೇಲೆ ಅದನ್ನ ಹರಿದಾಕಿ ಏನಾರ ಅದಕ್ಕೆ ಅಪಚಾರ ಆಗ್ಬೋದಂತ ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡಿದ್ದೀರಾ? ಈ ಥರ ಮಾಡಬಾರ್ದು. ಯಾರೇ ಮಾಡಿದ್ರು ಅವರು ಹೊಟ್ಟೆಗೆ ಅನ್ನ ತಿಂತಾರೆ, ಏನು ತಿಂತಾರೆ ನೀವು? ಯಾಕೆ ಹಿಂಗೆ ಮಾಡ್ತೀರಾ? ನೀವೆಷ್ಟು ನಿಮ್ಮ ಕಾರ್ಯಕ್ರಮಕ್ಕೆ ಅವ್ರನ್ನ ಬಳಸ್ಕೋತಿರೋ ಅಷ್ಟೇ ಮುತುವರ್ಜಿಯಿಂದ ಅವರನ್ನು ರಕ್ಷಣೆ ಮಾಡೋ ಜವಾಬ್ದಾರಿ ನಿಮ್ಮ ಸಂಘಟನೆಯವ್ರದ್ದಾಗಿರ್ತದೆ. ಈಗ ಅಂಬೇಡ್ಕರ್ ಸಾಹೇಬ್ರದಾಗಲಿ, ಬೇರೆ ಯಾರದೇ ರಾಷ್ಟ್ರೀಯ ನಾಯಕರದಾಗಿರಲಿ, ಅವ್ರಿಗೆ ಅಪಚಾರ ಅವಮಾನ ಮಾಡಿದಾಗ ನೀವೇ ನಿಂತು ಖುದ್ದು ಹೋರಾಟ ಮಾಡ್ತಾರೆ, ರಾಜ್ಯಾದ್ಯಂತ ಹೋರಾಟ ಮಾಡ್ತಾರೆ. ಆದರೆ ನೀವೇ ಮಾಡಿರ್ತಕ್ಕಂಥ ಈ ಕೆಲಸಗಳಿಗೆ ಯಾರು ಹೋರಾಟ ಮಾಡಬೇಕು? ನಮ್ಮ ಮುಖವಾಡ ಮೀಡಿಯಾ ನಿಂತು ಹೋರಾಟ ಮಾಡ್ತದೆ. ಇನ್ನು ಮುಂದೆ ಎಚ್ಚರಿಕೆಯಿಂದ ನೀವೆಲ್ಲ ವಹಿಸಬೇಕಾಗತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ. ಇದ್ರ ಮುಂದೆ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನೋಡಿ ವೀಕ್ಷಕರೇ, ನಾನು ಇದುವರೆಗೂ ಹೇಳಿದ್ದು ಇದೇನೆ. ಈ ಭಾವಚಿತ್ರಗಳನ್ನ ಹಿಂಗ ಅಂಟಿಸಿರ್ತಾರೆ, ಹಿಂಗ ಅರ್ಧ ಹಾಕಿರ್ತಾರೆ. ಇದು ಅಪಮಾನ ಮಾಡ್ದಂಗಲ್ವಾ ನಮ್ಮ ರಾಷ್ಟ್ರೀಯ ನಾಯಕರುಗಳಿಗೆ? ನೋಡಿ, ಇನ್ನೊಂದು ತೋರಿಸಿದ್ ಬನ್ನಿ. ಹಾಗೆ ನೋಡಿ, ಉದ್ದಕ್ಕೂ ನೋಡ್ಕೊಂಡ್ ಬನ್ನಿ. ಎಲ್ಲ ಉದ್ದಕ್ಕೂ ನೋಡಿ, ಹಿಂಗ್ ಮಾಡಿರ್ತಾರೆ ಅಪಚಾರ. ಇಲ್ಲಿ ನೋಡಿ, ಹಿಂಗೆ ಮಾಡಿ ಈ ತರ ಅರ್ಧ ಹಾಕಿರ್ತಾರೆ. ಇದು ಅಪಮಾನ ಮಾಡ್ದಂಗಲ್ವಾ ರಾಷ್ಟ್ರೀಯ ನಾಯಕರುಗಳಿಗೆ? ಇದನ್ನ ಮಾಡಿದವ್ರು ಯಾರು? ಅವ್ರಿಗೆ ಮಾನ ಮರ್ಯಾದೆ, ಹೊಟ್ಟೆಗೆ ಅನ್ನ ತಿಂತಾರೆ, ಏನ್ ತಿಂತಾರೆ ಅವರು? ಇದೆಲ್ಲ ಇವ್ರು ಹೊಣೆ ಯಾರು? ಈ ದಲಿತ ಸಂಘಟನೆಗಳು ಇವರೇ ಹೊಣೆ ಆಗಾರ. ತೆರವುಗೊಳಿಸ್ಬೇಕು ಇವರೇನೆ.